ನೀವ್ಯಾವುದೋ ಕಲ್ಪನಾ ಲೋಕದಲ್ಲಿ ಬದುಕ್ತಾ ಇದ್ದೀರಾ. ಭ್ರಮೆಗೂ ವಾಸ್ತವಕ್ಕೂ ತುಂಬಾ ಅಂತರ ಇದೆ. ಅದನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಿ. ಅಮ್ಮ, ರಾಧಾ ಅವರಿಂದ ಇಷ್ಟೆಲ್ಲ ಆದರೂ ನೀನಿನ್ನೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ತಾಳ್ಮೆಗೆ, ನಿನ್ನ ಪ್ರೀತಿಗೆ ನಾನೇನು ಹೇಳಲಿ? ದೀಪ ಉರಿತಾ ಉರಿತಾ ಮತ್ತೊಬ್ಬರಿಗೆ ಬೆಳಕನ್ನು ಕೊಡೋದ್ರ ಜೊತೆಗೆ ತನ್ನನ್ನು ತಾನೇ ಸುಟ್ಕೊಳ್ಳುತ್ತೆ ಅನ್ನೋದನ್ನು ಮರಿಬಾರ್ದು. ಡಾಕ್ಟರ್, ರಾಧಮ್ಮ ಅವ್ರು ಇವಾಗ ಓಕೆನಾ? ನೋಡಿ, ಗಾಡ್ಸ್ ಗ್ರೇಸ್, ಅವ್ರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪ್ಪ ದೇವ್ರ ದೊಡ್ಡವನು. ಮೋಸ್ಟ್ಲಿ ಇವ್ರಿಗೆ ಯಾವುದೋ ಶಾಕ್ ಆಗಿರೋ ಆಗಿದೆ, ಯಾವುದೋ ವಿಷಯಕ್ಕೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ಆಘಾತ ಆಗಿದೆ ಅನ್ಸುತ್ತೆ. ಅಂಥದ್ದೇನು ನಡೀತು? ಅಂಥದ್ದೇನೂ ಆಗಿಲ್ಲ ಡಾಕ್ಟರ್. ನಾವು ಅವ್ರ ಬಗ್ಗೆ ಅವ್ರಿಗೆ ಹೇಳಕ್ಕೆ ಹೋದ್ವಿ ಅಷ್ಟೇ. ನೋಡಿ, ಮೊದಲೇ ನಿಮಗೆಲ್ಲ ಹೇಳ್ದಂಗೆ ಅವ್ರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಯಾವುದೇ ರೀತಿ ಆಘಾತನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅವ್ರ ಪ್ರಾಣಕ್ಕೆ ಏನೂ ತೊಂದರೆ ಆಗಬಾರ್ದು ಅಂದರೆ ನೀವೆಲ್ಲ ಇನ್ಮೇಲೆ ಹುಷಾರಾಗಿರಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಸರಿ ಡಾಕ್ಟರ್, ಇನ್ಮೇಲೆ ಆ ರೀತಿ ಎಲ್ಲ ಆಗದೆ ಇದ್ದಾಗ ನೋಡ್ಕೋತೀವಿ. ಅವ್ರನ್ನ ಆದಷ್ಟು ಖುಷಿಯಾಗಿ ಇಟ್ಕೋತೀವಿ. ಡಾಕ್ಟರ್, ಅವರು ಸಂಪೂರ್ಣವಾಗಿ ಹುಷಾರಾಗೋಕೆ ಇನ್ನೆಷ್ಟು ದಿನ ಬೇಕಾಗ್ಬೋದು? ಇಷ್ಟೇ ದಿನ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ, ಆದಷ್ಟು ಬೇಗ ಚೇತರಿಸ್ಕೊತಾರೆ. ಡಾಕ್ಟರ್, ಈಗ ಇವ್ರಿಗೆ ಪ್ರಜ್ಞೆ ಬಂದು ನಡೆದಿದ್ದ ಘಟನೆನೆಲ್ಲ ನೆನೆಸ್ಕೊಂಡ್ರೆ? ಇಲ್ಲ, ಅವ್ರಿಗೆ ಎಚ್ಚರ ಆದಮೇಲೆ ಅವ್ರಿಗೆ ಯಾವ ನೆನಪು ಇರೋದಿಲ್ಲ. ನೀವು ಕೂಡ ಯಾವುದನ್ನು ನೆನಪಿಸ್ಬೇಡಿ. ಈ ಥರದೊಂದು ಘಟನೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಗೋದೇ ಬೇಡ. ನೀವೆಲ್ಲ ಮೊದಲು ಹೇಗಿದ್ರೋ ಹಾಗೆ ನಡ್ಕೊಳ್ಳಿ. ಸರಿ, ನಾನಿನ್ನು ಬರ್ತೀನಿ. ಏನಾದರೂ ಇತ್ತು ಅಂದರೆ ಕಾಲ್ ಮಾಡಿ. ಓಕೆ ಡಾಕ್ಟರ್. ಅಮ್ಮ, ನೀನು ಸಮಾಧಾನ ಮಾಡ್ಕೊ. ಡಾಕ್ಟ್ರು ಹೇಳಿದ್ರಲ್ವಾ ಅವ್ರ ಜೀವಕ್ಕೇನು ಅಪಾಯ ಇಲ್ಲ ಅಂತ. ಅವ್ರಿಗೆ ನಡೆದಿದ್ದೇನು ನೆನಪಿರಲ್ಲ. ಅಂಥದ್ರಲ್ಲಿ ನೀನು ಯಾಕೆ ಇಷ್ಟೊಂದು ಬೇಸರ ಪಡ್ಕೋತಾ ಇದೆಯಾ, ಕ್ಷಮೆ ಕೇಳ್ತಾ ಇದೆಯಾ? ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ಅಮ್ಮ. ಹಾಗೆ ನೋಡೋಕೆ ಹೋದರೆ ನಿನ್ನ ಶಕ್ತಿ ಮೀರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆಯಾ? ಏನು ಮಾಡೋದು ಅವ್ರೀಗ? ಅಲ್ಲ, ಆಗ ನೋಡಿದ್ರೆ ಈ ರಾಧಾ ಅವರು ತುಳಸಿ ಅವ್ರ ಜೀವ ಉಳಿಸ್ತರು. ಈಗ ನೋಡಿದ್ರೆ ಅದೇ ರಾಧಾ ಅವರು ತುಳಸಿ ಅವ್ರ ಜೀವ ಹಿಂಡ್ತಾ ಇದ್ದಾರೆ. ಹೆಂಗೆ? ನಂಗೆ ಯಾಕೋ ರಾಧಮ್ಮನ ನಡವಳಿಕೆ ಸರಿ ಅಂತ ಅನ್ನಿಸ್ತಿಲ್ಲ. ನಾವ್ ಯಾಕೆ ಅವ್ರನ್ನ ನಮ್ಮನೆಗೆ ವಾಪಸ್ ಕರ್ಕೊಂಡು ಬರಬಾರ್ದು? ಸಿರಿ ಹೇಳೋದು ಕರೆಕ್ಟು. ಅಲ್ಲಿದ್ದು ಅವರು ಅಮ್ಮಂಗೆ ತೊಂದರೆ ಕೊಡೋ ಬದಲು ಅವ್ರು ನಮ್ಮ ಜೊತೆನೇ ಇರ್ಬೋದಲ್ವಾ? ಅವಳನ್ನ ಈ ಮನೆಗೆ ಕರ್ಕೊಂಡು ಬರೋಕ್ ಆಗೋದಿಲ್ಲ. ಯಾಕೆ ಕರ್ಕೊಂಡು ಬರಕ್ಕಾಗಲ್ಲ? ಯಾಕೆ ಅಂತಂದ್ರೆ ರಾಧಾ ಆ ಮನೆನ ತನ್ನ ಮನೆ ಅಂತ ಅನ್ಕೊಂಡಿದ್ದಾಳೆ. ಅಭಿನ ತನ್ನ ಮಕ್ಕಳು ಅಂತ ಅನ್ಕೊಂಡಿದ್ದಾಳೆ. ಅಂಥವಳು ಆ ಮನೇನ ಬಿಟ್ಟು ಈ ಮನೆಗೆ ಬರೋದಕ್ಕೆ ಒಪ್ಕೋತಾಳ? ಸಾಧ್ಯನೇ ಇಲ್ಲ. ಆ ಮನೇನ ಬಿಟ್ಟು ಅವ್ರು ಖಂಡಿತ ಬರಲ್ಲ. ಇದು ಒಳ್ಳೆ ಚೆನ್ನಾಗಿದೆ. ಇದೇನು ದತ್ತ ಮಹಾಪ್ರಭುಗಳೇ, ಹೀಗಾದ್ರೆ ಬರಲ್ಲ ಅಂದ್ರೆ ಆಗತ್ತಾ? ಕೈ ಕಾಲು ಕಟ್ಟಿ ಎಳ್ಕೊಂಬರ್ಬೇಕು ಇಲ್ಲಿಗೆ. 4 ದಿನ ಈ ಮನೆ ಕರ್ಕೊಂಬಂದಿಟ್ರೆ ಆ ಮನೇಲಿ ಯಾರಿದ್ರು ಎಲ್ಲ ಮರ್ತೋಗತ್ತಾ ಎಮ್ಮಂಗೆ? ಹಾಗೆ ಬಲವಂತವಾಗಿ ಕರ್ಕೊಂಡು ಬಂದ್ರೆ ಮರೆಯೋದಿಲ್ಲ, ಅವಳು ಪ್ರಾಣನೇ ಬಿಟ್ಟು ಬಿಡ್ತಾಳೆ. ಆದ್ರೆ ಈ ರೀತಿ ಅವರು ಆ ಮನೇಲಿದ್ರೆ ಆ ಮನೆಯವ್ರಿಗೆಲ್ಲ ತೊಂದರೆ, ಮುಖ್ಯವಾಗಿ ಅಪ್ಪ ಅಮ್ಮಂಗೆ. ಇಷ್ಟು ದಿನ ಅಪ್ಪ ಅಮ್ಮನ ಮುಖ ನೋಡ್ಕೊಂಡು ಆ ರಾಧಮ್ಮನ ಸಹಿಸ್ಕೊಂಡ್ರು. ಆದ್ರೆ ಎಷ್ಟೇ ಕೂಲಾಗಿರೋ ವ್ಯಕ್ತಿಗೆ ಇಂಥ ಸಿಚುಯೇಷನ್ ಬಂದರೆ ಕೋಪ ಬರೋ ಸಹಜ. ಅವ್ರು ಕೋಪ ಮಾಡಿಕೊಂಡ್ರೆ ಅಮ್ಮ ತುಂಬ ನೊಂದ್ಕೊತಾಳೆ. ಅಮ್ಮನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗ್ತಿದೆ. ನನಗೂ ಕೂಡ ಅವರಿಬ್ರು ಮಧ್ಯೆ ರಾಧಾ ಅಮ್ಮನಿಂದ ಬಿರುಕು ಬಂದಿರೋದು ತುಂಬಾನೇ ಬೇಜಾರಾಗ್ತಿದೆ.
ಮಾಧವನಿಗೆ ರಾಧಾ ಈ ನಡವಳಿಕೆಯಿಂದ ಕೋಪ ಬಂದಿದೆ ಅಂತಂದರೆ ತುಂಬ ಖುಷಿನೇ ಅದು. ದತ್ತ ಮಹಾಪ್ರಭುಗಳೇ, ನೀವು ಆ ಗುಪ್ತಗಾಮಿನಿ ಕಡೆ ಸೇರ್ಕೊಂಡ್ರಾ? ಹಾಗಲ್ಲ ಜುಗ್ಗ, ಮಾಧವನಿಗೆ ತುಳಸಿ ಜಾಗದಲ್ಲಿ ಬೇರೆ ಯಾರನ್ನೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ರಾಧಾ ಈಗ ತುಳಸಿ ಜಾಗಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತಂದರೆ ಅವನಿಗೆ ರಾಧಾ ಬಗ್ಗೆ ಅಸಾಧ್ಯವಾದ ಕೋಪ ಇದೆ. ಈಗ ತುಳಸಿ ಮೇಲಿನ ಪ್ರೀತಿಯಿಂದ ತುಳಸಿ ಮೇಲಿನ ಕೋಪ ಮಂಜಿನ ಗಡ್ಡೆ ಹಾಗೆ ಕರ್ಗು ಹೋಗುತ್ತೆ. ನೀನು ಏನೇ ಹೇಳು ತಾತ, ನನಗೆ ಅಮ್ಮನ ಬಗ್ಗೆನೇ ಚಿಂತೆ. ಒಂದು ಕಡೆ ತಾನು ಏನು ಮಾಡ್ತಿದ್ದೀನಿ ಅಂತ ಅರಿವೇ ಇಲ್ಲದೆ ಇರೋ ಆ ರಾಧಮ್ಮ, ಮತ್ತೊಂದು ಕಡೆ ರಾಧಮ್ಮನ ಸಹಿಸ್ಕೊಳಕ್ಕಾಗದೆ ಕೋಪ ಮಾಡ್ಕೊಂಡಿರೋ ಅಪ್ಪ.